ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಕ್ಕಿ ಲಾವಣ್ಯ ಚಾನಲ್. ಇವತ್ತು ನಾನು ನಿಮಗೆ ಎಲ್ಲರಿಗೂ ಒಂದು ಒಳ್ಳೆ ವಿಷಯನ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ ವಿಷಯ ಏನಪ್ಪ ಅಂತ ಅಂದರೆ, ತುಂಬ ಜನ ಹಿಂದಿನ ಬಗ್ಗೆ ಯೋಚನೆ ಮಾಡ್ಕೊತ ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡ್ಕೊತ ತನ್ನ ತಲೆನ ತುಂಬ ಕೆಡಿಸ್ಕೊಂಡಿರ್ತಾರೆ. ಏನಾಗ್ಬಿಡತ್ತೋ, ಅವರೇನಂತಾರೋ ಇವರೇನಂತಾರೋ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋ ಅಂತಹ ಅತಿಯಾಗಿ ಯೋಚನೆ ಮಾಡಿ ನೆಮ್ಮದಿ ಇಲ್ಲದೆ ಇರೋ ಹಾಗೆ ನೀವೇನಾದರೂ ಸಫರ್ ಆಗ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅಂದ್ಬಿಟ್ಟು. ಸೊ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅನ್ನೋದು ಕೂಡ ನಿಮಗೆ ಇದರಿಂದ ಉತ್ತರ ಸಿಗುತ್ತೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಿಮಗೆ ಕಥೆಯ ಮೂಲಕ ನಾನು ಹೇಳಿರೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆಯೇ ನಿಮಗೆ ನಿಮ್ಮ ಸಮಸ್ಯೆಗೆ ಕೂಡ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಅನಿಸಿಕೆಯನ್ನು ಬರೆಯೋದು ಮಾತ್ರ ಮರಿಬೇಡಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಅನ್ನೋ 20 ವರ್ಷದ ಯುವಕ ವಾಸವಾಗಿರ್ತಾನೆ. ರಾಜು ತುಂಬ ಡಿಸ್ಟರ್ಬ್ ಆಗಿರ್ತಾನೆ. ಅವನ ಮನಸ್ಸು ಯಾವಾಗಲೂ ಯೋಚನೆಗಳಿಂದ ತುಂಬಿರುತ್ತೆ. ದಿನ ಇಡೀ ಅವನಿಗೆ ಯೋಚನೆಗಳು ಬಂದು ಹೋಗ್ತಾನೇ ಇರ್ತವೆ. ಆ ಯೋಚನೆಗಳಿಂದ ಅವನಿಗೆ ಒಂಥರ ಅಸಮಾಧಾನ ಆಗಿರುತ್ತೆ. ಹಾಗೆ ಅವನು ತನ್ನ ಇಂದಿನ ವಿಷಯಗಳ ಬಗ್ಗೆ ತುಂಬ ದುಃಖ ಮಾಡ್ಕೊಳ್ತಾ ಹಾಗೆ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ತಾನೆ. ಅವನಿಗೆ ಆ ಯೋಚನೆಗಳಿಂದ ಹೊರಗೆ ಬರೋದಕ್ಕೆ ಆಗ್ತಾನೇ ಇರೋದಿಲ್ಲ. ಸೊ ಹಾಗಾಗಿ ಅವನಿಗೆ ಅನಿಸುತ್ತೆ, ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ನನಗೆ ಶಾಂತಿ ಇಲ್ಲ ಅಂತ ತುಂಬ ದುಃಖ ಪಡ್ತಾ ಇರ್ತಾನೆ. ಸರಿಯಾಗಿ ನಿದ್ದೆ ಕೂಡ ಮಾಡೋದಕ್ಕಾಗ್ತಾ ಇರಲ್ಲ. ಒಂದಿನ ರಾಜುಗೆ ಇದೇ ಊರಲ್ಲಿ ಒಬ್ಬರು ವಿದ್ವಾಂಸಿದ್ದಾರೆ, ಅವರಿಂದ ನನಗೆ ಸಹಾಯ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ಅವನ ತಲೆಗೆ ಯೋಚನೆ ಬರುತ್ತೆ. ಅವರು ಮೇ ಬಿ ನನಗೆ ಶಾಂತಿಯನ್ನು ತಂದು ಕೊಡ್ಬೋದು ಅಂತ ಯೋಚನೆ ಮಾಡಿ ಆ ಸ್ವಾಮೀಜಿಯನ್ನು ಭೇಟಿ ಆಗೋದಕ್ಕೆ ಅವನು ಹೊರಡ್ತಾನೆ. ಆ ಒಂದು ಹಳ್ಳಿಯಲ್ಲಿ ಸ್ವಾಮೀಜಿಯರ ಒಂದು ಚಿಕ್ಕ ಮನೆ ನೋಡ್ತಾನೆ. ಹಾಗೆ ಆ ಮನೆ ಮುಂದೆ ಸ್ವಾಮೀಜಿ ಶಾಂತವಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರೋದನ್ನು ನೋಡ್ತಾನೆ. ಆಗ ಅಲ್ಲಿ ಹೋಗಿ ಆ ಸ್ವಾಮೀಜಿ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಾಮಿ, ನನ್ನ ಮನಸ್ಸು ತುಂಬಾ ವಿಚಲಿತವಾಗಿದೆ. ನನ್ನಿಂದ ಯೋಚನೆ ಮಾಡೋದು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ನನಗೆ ನೆಮ್ಮದಿ ಬೇಕು, ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಆ ಸ್ವಾಮೀಜಿ ಒಂದು ಮುಗುಳ್ನಗೆ ಕೊಟ್ಟು, ಓ ಹಾಗಾದರೆ ನೀನು ನೆಮ್ಮದಿ ಮತ್ತು ಶಾಂತಿಯನ್ನು ಹುಡ್ಕೊಂಡು ಬಂದಿದೀಯಾ? ಹಾಗಾದರೆ ನನ್ನ ಜೊತೆ ಬಾ, ನಿನಗೊಂದು ಚಿಕ್ಕ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಾಜು ಸರಿ ಅಂತ ಅವ್ರ ಜೊತೆ ಹೋಗ್ತಾನೆ. ಅವರು ಒಂದು ಲೋಟಕ್ಕೆ ನೀರು ತುಂಬಿದ ಒಂದು ಲೋಟವನ್ನು ರಾಜು ಕೈಗೆ ಕೊಟ್ಟು ಹೇಳ್ತಾರೆ, ನೋಡು, ಇಲ್ಲಿಂದ ಹಳ್ಳಿ ಪೂರ್ತಿ ನೀನು ಸುತ್ತಿ ವಾಪಸ್ ಬಾ, ಆದರೆ ನೆನ್ಪಿಟ್ಕೋ, ಈ ನೀರಿನ ಒಂದು ಹನಿ ನೀರನ್ನು ಕೂಡ ನೀನು ಚೆಲ್ಲಬಾರ್ದು ಅಂತ. ಆಗ ರಾಜು ಆಶ್ಚರ್ಯದಿಂದ ಅವ್ರನ್ನ ನೋಡಿ, ಓ ಇಷ್ಟೇನಾ, ಸರಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಸವಾಲನ್ನು ಒಪ್ಕೊಳ್ತಾನೆ. ಸರಿ, ನೀನು ಪೂರ್ತಿ ಊರನ್ನು ಸುತ್ತಬೇಕಾಗುತ್ತೆ. ಹಾಗಾಗಿ ರಾಜು ತನ್ನ ಕೈಲಿಡಿದ ಲೋಟವನ್ನು ಮಾತ್ರ ನೋಡ್ಕೊಳ್ತಾ ಆ ಊರನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ರಸ್ತೆ ತುಂಬ ಸಣ್ಣದಾಗಿತ್ತು. ಹಾಗೆ ಅಲ್ಲಿ ಜನರ ಸಂಖ್ಯೆ ಜಾಸ್ತಿ ಇತ್ತು. ಕೆಲವರು ಓಡ್ತಾ ಇದ್ರು, ನಾಯಿಗಳು ಬೊಗಳ್ತಾ ಇತ್ತು. ಹಾಗೆ ಸಾಕಷ್ಟು ಜನ ಅವರವರ ಕೆಲಸದಲ್ಲಿ ನಡೀತಾ ಇದ್ರು. ಆದರೆ ರಾಜು ಎಲ್ಲೂ ಕೂಡ ನೋಡಲೇ ಇಲ್ಲ. ಯಾಕಂದರೆ ರಾಜು ಕಣ್ಣು ಪೂರ್ತಿಯಾಗಿ ಆ ಲೋಟದ ಮೇಲೆ ಮಾತ್ರ ಇತ್ತು. ಅವನು ನಿಧಾನವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದ. ಜನರೆಲ್ಲ ಅವನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಕೊನೆಗೆ ರಾಜು ಪೂರ್ತಿ ಊರನ್ನು ಸುತ್ತಿ ವಾಪಸ್ಸು ಸ್ವಾಮೀಜಿ ಹತ್ರ ಹೋದ. ಸ್ವಾಮೀಜಿ ನೋಡಿ, ನಾನು ಒಂದು ಹನಿ ಕೂಡ ನೀರನ್ನು ನಾನು ಚೆಲ್ಲಿಲ್ಲ, ಹಾಗೆ ನಾನು ಪೂರ್ತಿಯಾಗಿ ವಾಪಸ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಸ್ವಾಮೀಜಿ ಹತ್ರ ಹೇಳ್ಕೊಳ್ತಾನೆ. ಆಗ ಸ್ವಾಮೀಜಿ ಒಂದು ಮುಗುಳ್ನಗೆ ಕೊಟ್ಟು ತಲೆ ಅಲ್ಲಾಡಿಸಿ, ಸರಿ, ತುಂಬ ಒಳ್ಳೆಯದು, ಆದರೆ ಹೇಳು, ನೀನು ರಸ್ತೆ ಬದಿಯಲ್ಲಿ ಆಡ್ತಾ ಇದ್ದ ಮಕ್ಕಳನ್ನು ನೋಡಿದ್ಯಾ? ಅಲ್ಲಿ ಬೊಗಳ್ತಿದ್ದ ನಾಯಿಯ ಸೌಂಡನ್ನು ಕೇಳಿಸ್ತಾ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ರಾಜುಗೆ ಕೇಳ್ತಾರೆ. ರಾಜು ಮತ್ತೆ ಆಶ್ಚರ್ಯದಿಂದ, ಇಲ್ವಲ್ಲ, ನನಗೇನೂ ಕಾಣಿಸ್ಲೇ ಇಲ್ಲ, ಏನೂ ಕೇಳಿಸ್ಲೂ ಇಲ್ಲ ಕೂಡ, ನನ್ನ ಪೂರ್ತಿ ಗಮನ ಲೋಟದ ಮೇಲೆ ಮಾತ್ರ ಇತ್ತು ಸ್ವಾಮೀಜಿ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿ ಮತ್ತೆ ನಕ್ಬಿಟ್ಟು, ನೋಡು, ಇದೇ ರಹಸ್ಯ. ಈ ರಹಸ್ಯ ಯಾವಾಗಲೂ ನಿನ್ನೊಳಗೆ ಇತ್ತು, ಆದರೆ ನಿನಗೆ ಗೊತ್ತಿರಲಿಲ್ಲ. ಅದೇನೆಂದರೆ, ನಿನ್ನ ಮನಸ್ಸು ಯಾವಾಗ ಈ ಕ್ಷಣದಲ್ಲಿ ಮಾತ್ರ ಇರುತ್ತೋ ಆವಾಗ ಅಲ್ಲಿ ಭಯ, ಗೊಂದಲ ಮತ್ತು ಯಾವುದೇ ಯೋಚನೆಗಳಿಗೆ ಜಾಗನೇ ಇರೋದಿಲ್ಲ. ನೀನು ಬರೀ ಲೋಟದಲ್ಲಿರೋ ನೀರಿನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೆ. ಹಾಗಾಗಿ ನೀನು ಒಂದು ಹನಿ ನೀರನ್ನು ಚೆಲ್ಲದೆ ಕೂಡ ನೀನು ಇಲ್ಲಿಗೆ ತರೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನೀನು ಆ ಕ್ಷಣದಲ್ಲಿ ಆ ಕೆಲಸದಲ್ಲಿ ಮಾತ್ರನೇ ಇದ್ದಿದ್ದರಿಂದ ನಿನಗಿದು ಸಾಧ್ಯ ಆಗಿದ್ದು. ನಿನ್ನ ಮನಸ್ಸು ಯಾವಾಗ ಸಂಪೂರ್ಣವಾಗಿ ಶಾಂತವಾಗಿತ್ತೋ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ತನ್ನ ಒಂದು ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇತ್ತೋ, ಆಗ ಮಾತ್ರ ನೀನು ಯಾವುದೇ ಯೋಚನೆಯ ಕಡೆ, ಯಾವುದೇ ಭಯದ ಕಡೆ, ಯಾವುದೇ ಗೊಂದಲದ ಕಡೆ ಗಮನ ಹರಿಸಲಿಲ್ಲ. ಈಗೇಳು, ನಿನ್ನ ಕೈಯಲ್ಲಿ ಲೋಟ ಇದ್ದಿದ್ದ ಕ್ಷಣದಲ್ಲಿ ನೀನೇನಾದರೂ ಇಂದಿನ ಬಗ್ಗೆ ಯೋಚಿಸಿ ದುಃಖಿಸ್ತಿದ್ಯಾ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸಿ ಭಯ ಪಡ್ತಿದ್ಯಾ ಅಂತ ಸ್ವಾಮೀಜಿ ಕೇಳ್ತಾರೆ.
ಆಗ ರಾಜುಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಅವನು ಹುಡುಕ್ತಾ ಇದ್ದ ಶಾಂತಿ ಕೂಡ ಅದೇ ಆಗಿರುತ್ತೆ. ಶಾಂತಿ ನೆಮ್ಮದಿ ಅನ್ನೋದು ನಾವು ಹೊರಗೆ ಹುಡುಕೋ ವಿಷಯ ಅಲ್ಲ. ನಾವು ಈ ಕ್ಷಣದಲ್ಲಿ ಬದುಕಿದಾಗ ಮಾತ್ರ ನೆಮ್ಮದಿ ಹಾಗೂ ಶಾಂತಿ ನಮ್ಮೊಳಗೆ ಇರುತ್ತೆ. ರಾಜು ಇವಾಗ ತಲೆ ಬಗ್ಗಿಸಿ ಸ್ವಾಮೀಜಿಗೆ, ಈಗ ನನಗೆ ಅರ್ಥ ಆಯಿತು. ನಾನು ನನ್ನ ಮನಸ್ಸನ್ನು ಶಾಂತವಾಗಿ ಇಡಬೇಕಂದ್ರೆ ನನ್ನ ಮನಸ್ಸನ್ನು ಈ ಕ್ಷಣದಲ್ಲಿ ಮಾತ್ರ ನಾನು ಇಡಬೇಕು ಅನ್ನುವಂಥ ಒಂದು ರಹಸ್ಯ ನನಗೆ ತಿಳಿಯಿತು ಅಂತ ಹೇಳಿಬಿಟ್ಟು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾನೆ. ನೋಡಿದ್ರಾ, ಈಗ ರಾಜು ತುಂಬ ಬದಲಾಗಿದ್ದಾನೆ. ಯಾಕಂದರೆ ಅವನ ಮನಸ್ಸನ್ನು ಶಾಂತವಾಗಿಡೋದು ಹೇಗೆ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿಯಿಂದ ಕಲ್ತಿದ್ದಾನೆ. ಕತೆ ನಿಮಗಿಷ್ಟ ಆಯಿತಾ? ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಕಥೆನ ಹಂಚ್ಕೊಳ್ಳಿ. ಈ ಥರದ ಇನ್ನೂ ಹೆಚ್ಚು ಪ್ರೇರಣೆ ನೀಡುವಂಥ ಕಥೆಗಳಿಗಾಗಿ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ ಬಾಯ್.